Good morning, dear students. In the previous session, we had a discussion about a job queue, ready queue, and device queue. That is a waiting queue. Okay. Here we are going to discuss the schedulers in detail. We had discussion about a job scheduler, that is long-term scheduler in the previous session. What do you mean by the long-term scheduler? It is called as a job scheduler because it picks the jobs from the secondary memory, that is from the job queue. Clearly underline this sentence. It picks the jobs, it caches the jobs from job pool or job queue, or we are going to call it as job queue. How it is going to select? It is going to select the mixed concept of IO bound and CPU bound. What do you mean by the IO bound and CPU bound? If the process is completely going to execute in the CPU, it won't enter into the IO events. It is called as a CPU bound process. If ಒಂದು ಪ್ರೋಸೆಸ್ ಏನಾದ್ರೂ ಕಂಪ್ಲೀಟ್ಲಿ ತನ್ನ ಎಕ್ಸಿಕ್ಯೂಷನ್ ಅನ್ನ ಎಲ್ಲಿ ಕಳ್ಕೊಂತು ಅಂತಂದ್ರ ಸಿಪಿಯು ಒಳಗಡೆನೆ ಮುಗಿಸ್ತು ಅಂತಂದ್ರ ಅದು ಐಒ ಇವೆಂಟ್ ಹೋಗ್ಲೇ ಇಲ್ಲ, ಸಿಪಿಯು ಬಿಟ್ಟು ಐಒ ಇವೆಂಟ್ ಹೋಗ್ಲೇ ಇಲ್ಲ ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ವಿ ಕಾಲ್ ಇಟ್ ಆಸ್ ಐಒ ಬೌಂಡ್ ಪ್ರೋಸೆಸ್. ಸಾರಿ, ಸಿಪಿಯು ಬೌಂಡ್ ಪ್ರೋಸೆಸ್. ಈಗ ಒಂದು ಪ್ರೋಸೆಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಐಒ ಬೌಂಡ್. ಒಂದು ಟಾಸ್ಕ್ ಅದನ್ನ ಒಂದು ಐಒ, ಒಂದು ಟಾಸ್ಕ್ ಅದನ್ನ ಒಂದು ಐಒ, ಒಂದು ಟಾಸ್ಕ್ ಅದನ್ನ ಒಂದು ಐಒ. ದಟ್ ಈಸ್ ಕಾಲ್ಡ್ as a IO bound process. So my long term scheduler is going to select that type of a task which are mixed bounded. ಅಂದ್ರೆ CPU ಒಳಗಡೆನೂ ಟೈಮ್ ಕಳಿಬೇಕು, IO bound ಒಳಗಡೆನೂ ಟೈಮ್ ಕಳಿಬೇಕು. Just an example, here concept of cricket ಅನ್ನ ತಗೊಂಡ್ರಿ ಅಂತಂದ್ರೆ there are three kinds of players are there. One is batsman, purely is going to bat. They don't know the what we call bowling, only fielding and batting. Okay, one kind of players are called as bowlers. Those are major, that is a masters in bowling. They are not master in batting. ಅರ್ಥ ಆಗಲಿಕ್ಕತ್ತದ್ರಿ? ಕ್ರಿಕೆಟ್ ಅಂತ ತಗೊಂಡಾಗ ಒಂದ್ ಕೈಂಡ್ ಆಫ್ ಪ್ಲೇಯರ್ ಇರ್ತಾರ. ಯಾರು ಅಂತಂದ್ರ ಓನ್ಲಿ ಬ್ಯಾಟಿಂಗ್ ಪರ್ಪಸ್ ಪ್ಲೇಯರ್ಸ್, ದಟ್ ಇಸ್ ಅ ಮಾಸ್ಟರ್ಸ್ ಇನ್ ಬ್ಯಾಟಿಂಗ್. ಒನ್ ಪರ್ಪಸ್ ಪ್ಲೇಯರ್ ತಗೊಂಡ್ರಿ ಅಂತಂದ್ರ ಬೌಲರ್ಸ್, ದೇ ಡೋಂಟ್ ನೋ ದ ಟ್ರಿಕ್ಸ್ ಆಫ್ ಬ್ಯಾಟಿಂಗ್, ದೇ ನೋ ದ ಟ್ರಿಕ್ಸ್ ಆಫ್ ಬೌಲಿಂಗ್. ಬಟ್ ಹಿಯರ್ ಕಮ್ಸ್ ವಾಟ್ ವಿ ಕಾಲ್ ಆಲ್ ರೌಂಡರ್ಸ್. ನೀವು ಬರೇ ಒಂದು ಟೀಮ್ ಅನ್ನ ಫ್ರೇಮ್ ಮಾಡ್ರಿ, ಅದ್ರೊಳಗೆ ಬರೇ ಬ್ಯಾಟ್ಸ್ಮನ್ಸ್ ಅನ್ನ ಇಟ್ಬಿಡ್ರಿ. ಒಂದು ಟೀಮ್ ಅನ್ನ ಫ್ರೇಮ್ ಮಾಡಿ ಬರೇ ಬ್ಯಾಟ್ಸ್ಮನ್ಸ್ ಅನ್ನ ಇಟ್ರಿ ಅಂತಂದ್ರ is it good team? Isn't it good team? No sir, it is not good team because there is a no bowler. Definitely we are going to lose the match. Okay, ನೀವೇನ್ ಮಾಡ್ರಿ ಅಂತಂದ್ರ ಕಂಪ್ಲೀಟ್ ಬೌಲರ್ಸ್ ಅನ್ನ ಇಟ್ಬಿಡ್ರಿ. ಕಂಪ್ಲೀಟ್ ಬೌಲರ್ಸ್ ಅನ್ನ ಇಟ್ರಿ ಅಂತಂದ್ರೆ ಏನಾಗ್ತದೆ, ಅವ್ರಿಗೆ ಬ್ಯಾಟಿಂಗ್ ಟ್ರಿಕ್ಸ್ ಇಲ್ಲ, ಅವಾಗ ನಾವು ಮ್ಯಾಚ್ ಅನ್ನ ಸೋಲ್ತೀವಿ. ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರ ಮಿಕ್ಸ್ ಅಪ್ ಮಾಡ್ತಾರ. ಬ್ಯಾಟ್ಸ್ಮನ್ಸ್ ಎಷ್ಟು ಜನ, ಬೌಲರ್ಸ್ ಎಷ್ಟು ಜನ, ಆಲ್ರೌಂಡರ್ಸ್ ಎಷ್ಟು ಜನ. ಆಲ್ರೌಂಡರ್ಸ್ ಅಂದ್ರೆ ಅವ್ನು ಬೌಲಿಂಗ್ ಬರ್ತಿರ್ತೈತಿ, ಬ್ಯಾಟಿಂಗ್ ಬರ್ತಿರ್ತೈತಿ, ಫೀಲ್ಡಿಂಗ್ ಬರ್ತಿರ್ತೈತಿ, ಕೀಪಿಂಗ್ ಬರ್ತಿರ್ತೈತಿ, ಎಲ್ಲಾ ಟಾಸ್ಕ್ ಅನ್ನ ಮಾಡ್ತಾನೆ. ಇದೇ ಕಾನ್ಸೆಪ್ಟ್ ಒಳಗಡೆ CPU bound and IO bound ಬರ್ತೈತಿ. Process which is bounded with the CPU it is called as CPU bounded process. IO bounded ಅಂದ್ರೆ CPU the process which is going to again and again to interact with the IO devices, it is called as IO bounded. ಸೊ ಎಂತ ಪ್ರೊಸೆಸ್ ಅನ್ನ ನಾನು ಜಾಬ್ ಶೆಡ್ಯೂಲ್ ಪಿಕ್ ಮಾಡ್ತದ ಅಂತಂದ್ರೆ ಎರಡು ಮಿಕ್ಸ್ ಇರಬೇಕು. ಇದು CPU ಮಾಡ್ತಿರ್ಬೇಕು, ಆಮೇಲೆ IO ಬೌಂಡ್ ಮಾಡ್ತಿರ್ಬೇಕು, ಬೌಲಿಂಗ್ ಬ್ಯಾಟಿಂಗ್ ಎರಡು ಮಾಡ್ತಿರ್ಬೇಕು, ಆ ರೀತಿ. ಓಕೆ, ಹ್ಯಾವ್ ಯು ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್? ಪಾಯಿಂಟ್ಸ್ ಅನ್ನ ನೋಡ್ಕೊಳ್ತಾ ಹೋಗೋಣ ಅಂತ ಬೈ ದ ಡಯಾಗ್ರಾಮ್. ಓಕೆ, what happens here? Let me learn schedulers. Schedulers ಬಗ್ಗೆ ತಿಳ್ಕೋಬೇಕಾಗಿದೆ ಅಂತಂದಾಗ ಫಸ್ಟ್ ಏನ್ ಬರ್ತದೆ ನಮಗೆ? ಜಾಬ್ ಕ್ಯೂ. ಜಾಬ್ ಯಾವಾಗಲೂ ಬ್ಯಾಚ್ ವೈಸ್ ಇರ್ತಾವ ಅಷ್ಟೇ. ಜಾಬ್ಸ್ ಯಾವಾಗಲೂ ಬ್ಯಾಚ್ ವೈಸ್ ಇರ್ತಾವ. ಬ್ಯಾಚ್ ವೈಸ್ ಅಂದ್ರೆ ಏನು? ನಾನು ಹೇಳಿದ್ದೆ, ಸಿಮಿಲರ್ ಕೈಂಡ್ ಆಫ್ ಪ್ರೊಸೆಸಸ್ ಅನ್ನ ಒಂದೇ ಕಡೆ ಇಟ್ಕೊಳ್ಳೋದು. ಈಗ ಇದು IO ಪ್ರೊಸೆಸ್ ಮಾಡಾಕತ್ತದ ಅಂದ್ರೆ ಅದನ್ನ ಒಂದ್ ಕಡೆ ಇಟ್ಕೊಳ್ಳೋದು, ಇದು CPU ಪ್ರೊಸೆಸ್ ಮಾಡಾಕತ್ತದ ಅಂದ್ರೆ ಅದನ್ನ ಒಂದ್ ಕಡೆ ಇಟ್ಕೊಳ್ಳೋದು. ಪ್ಲೇಸಿಂಗ್ ದ ಸಿಮಿಲರ್ ಕೈಂಡ್ ಆಫ್ ಜಾಬ್ಸ್. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಬ್ಯಾಚ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು? ಬ್ಯಾಚ್ ಅಂತ ಕರಿತೀವಿ. ಸೊ
What do we call it as? Batch. Batch or job. When a program enters into the batch, when a program enters into the batch, that is batch where the batch is going to store, that is going to store in the job queue. It is a job queue. It is what a job queue. JQ ಅಂತ ಬರ್ತಿರ್ತೀನಿ ನಿಮಗೆ ಅರ್ಥ ಮಾಡ್ಕೋಬೇಕು ನೀವು job queue. From here a state is there, that is ready state. After this ready, I'm having a CPU. I'm having a CPU. Is it clearly visible? Is it clearly visible? Raise your hand. Is it clear at the read? Raise your hand. Yes. What happens here? Who picks the jobs from this state to, that is a job queue to ready queue. This is a ready queue. Three kinds of queues ಬರ್ತಾವ ಅಂತ ಹೇಳಿದ್ದೆ ನಾನು ನಿಮಗೆ. Three kinds of queues ಬರ್ತಾವ ಅಂತ ಹೇಳಿದ್ದೆ ನೆನಪದನಾ? One is job queue, another one is ready queue, and third one is device queue or waiting queue. Device queue or waiting queue. Who picks the jobs or who picks the processes, that is the programs here to ready queue? That is OS. Who is going to help the OS pick from there and place it here? That is your long term scheduler. Am I right? LTS, long term scheduler. ಯಾರು ಹೆಲ್ಪ್ ಮಾಡ್ತಾರೆ ನಮಗೆ? ಲಾಂಗ್ ಟರ್ಮ್ ಶೆಡ್ಯೂಲರ್ ಹೆಲ್ಪ್ ಮಾಡ್ತಾರೆ. ಇಲ್ಲಿವರೆಗೂ ನಾವು ಕಲ್ತಿದ್ವಿ ನಿನ್ನೆ. ಈಗ the process is placed into the ready queue. The process is placed into the ready queue. ಒಂದು process ಬಂದು ready queue ಒಳಗಡೆ ಕೂತು. We need to check whether we, in the sense of OS, need to check whether the CPU is empty. Yes, it is empty. Now schedule it. That is, ಈ process ಗೆ ಒಂದು schedule ಅನ್ನು ಹಾಕ್ತೀನಿ, ಅದನ್ನ ಇಲ್ಲಿ ಅಸೈನ್ ಮಾಡ್ಬಿಡ್ತೀನಿ. ನಾ ಮಾಡಂಗಿಲ್ಲ, ಅದನ್ನ OS ಮಾಡ್ತಾರೆ. OS ಮಾಡಬೇಕಂದ್ರೆ ಒಬ್ಬರ ಹೆಲ್ಪ್ ತಗೋ. ಈ process ಗೆ ಟೈಮ್ ಅನ್ನು ಅಸೈನ್ ಮಾಡೋದು, ಈ process ಗೆ ಟೈಮ್ ಅನ್ನು ಅಸೈನ್ ಮಾಡೋದು, assigning the time to the process, then schedule it for CPU. Schedule it for CPU. Though that is the work of short-term scheduler. ಇಲ್ಲಿ ಬಹಳ ಕಡಿಮೆ ಟೈಮ್ ಸಿಗ್ತದೆ. ಯಾಕಂತಂದ್ರೆ this scheduler require a short time to assign the value to the CPU or assign process to the CPU. ಯಾಕಂತಂದ್ರೆ ಇಲ್ಲಿ ನನಗೆ ಬಹಳ ಲಿಮಿಟೆಡ್ ಪ್ರೊಸೆಸಸ್ ಬಂದಿರ್ತಾವ. ಯಾವ ರೆಡಿ ಇರ್ತಾವ ಅವಷ್ಟೇ ಇರ್ತಾವ, ಉಳ್ಕಿದ್ದು ರೆಡಿ ಇಲ್ಲ ಅಂತ ಹೇಳಿರ್ತಾವ. ಇಲ್ಲಿ n ನಂಬರ್ ಸಿಸ್ಟಮ್ ಒಳಗೆ ಎಂಟರ್ ಆಗಿದ್ ಎಲ್ಲಾ ಪ್ರೊಸೆಸಸ್ ಇರ್ತಾವ. ಅದಕ್ಕೆ ಜಾಬ್ ಕ್ಯೂ ಒಳಗೆ ಏನಾಗ್ತದ ಅಂತಂದ್ರ ಲೇಟ್ ಆಗ್ತದ ಪಿಕ್ ಮಾಡಕ್. ಬಟ್ ಇಲ್ಲಿ ರೆಡಿ ಕ್ಯೂ ಒಳಗೆ ಏನಾಗಿರ್ತದ ಅಂತಂದ್ರ ಆಲ್ರೆಡಿ ಯಾರ್ಯಾರು ರೆಡಿ ಇರ್ತಾರಲ್ಲ ಅವ್ರ ಅಷ್ಟೇ ಬಿಟ್ಟಿರ್ತಾರೆ. ಈಗ ಹೆಂಗಂತಂದ್ರ ಇಫ್ ಯು ಆರ್ ನಾಟ್ ಎಲಿಜಿಬಲ್, ನೀವು ಬರ್ತೀರಿ, ಬಂದ ತಕ್ಷಣ ಒಂದಷ್ಟು ಜನ ಅಡ್ಮಿಷನ್ಸ್ ಅನ್ನ ತಗೊಂಡ್ಬಿಟ್ಟಿರ್ತೀರಿ ಆಲ್ರೆಡಿ ಇನ್ ದ ಕ್ಲಾಸ್ ರೂಮ್. admission ಅನ್ನು ತಗೋದಿರ್ತಾರೆ ಕೆಳಗಡೆ. You are already in the classroom that I can teach because you are admitted. I cannot teach the students, those who have not taken any admissions here. Correct adari? They are still waiting for the admission. Our admission ತಗೊಳ್ಳೋಣ, ಅವ್ರು ರೆಡಿ ಆಗಿ ಬರ್ತಾರೆ. ರೆಡಿ ಆಗಿ ಕೂತು ಬಿಟ್ಟಿರ್ತಾರೆ, ಅವ್ರ ಅಡ್ಮಿಷನ್ ತಗೊಂಡು ರೆಡಿ ಆಗಿ ಕೂತಿರ್ತಾರೆ. ಹಂಗೆ ಇಲ್ಲಿ ಲಿಮಿಟೆಡ್ ನಂಬರ್ ಆಫ್ ಪ್ರೊಸೆಸಸ್ ಇರ್ತಾವ. ಅದಕ್ಕೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಟೈಮ್ ನಮ್ಗೆ ಏನಾಗ್ತದೆ ಅಂತಂದ್ರೆ ಟೈಮ್ ಏನಿರ್ತದಲ್ಲ ಶೆಡ್ಯೂಲಿಂಗ್ ಮಾಡೋ ಟೈಮ್ ಲೆಸ್ ಶಾರ್ಟ್ ಆಗ್ತದೆ. ತಿಳಿತಾ? ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತದ, ರೆಡಿ ಕ್ಯೂ ಇದ್ರೆ ಸಿಪಿಯು ಗೆ ಪ್ರೊಸೆಸ್ ಅನ್ನ ಅಸೈನ್ ಮಾಡ್ತದ. ಒಂದು ಟಾಸ್ಕ್ ನೆನಪು ಉಳಿತದ್ರಿ. ಹ್ಯಾವ್ ಯು ಕ್ಲಿಯರ್? ಹ್ಯಾವ್ ಯು ರಿಮೆಂಬರ್ ದಿಸ್ ಒನ್? Short term scheduler first job ಏನು ಅಂತಂದ್ರೆ it will take the process to the CPU. Another thing is it is going to decide who is going to decide. Short term scheduler is going to decide which process have to be assigned to the CPU.
means assume there are P0, P1, P2, P3 are there. Assume that P0, P1, P2, P3 are there. I need to assign the CPU for a process. So how it is going to judge? ಇದೇ process ಹೋಗಬೇಕು, P0 ಹೋಗಬೇಕು, P1 ಹೋಗಬೇಕು, P2 ಹೋಗಬೇಕು, P3 ಕಳಿಸಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತೀವಿ? To judge this one, there are algorithms. Scheduler uses some algorithms. To judge this one, scheduler is going to assume the or it is going to use the scheduling algorithms. Okay, this scheduler, short term scheduler. ಈಗ ನನ್ನ ಹತ್ರ 4 ಜನ ಅದಾರ, ನಾನು 4 ಜನ ಒಳಗೆ ಕಳಿಸಬೇಕು, ಬಟ್ ಫಸ್ಟ್ ಯಾರನ್ನ ಕಳಿಸಬೇಕು? ನನ್ನ ಹತ್ರ 4 ಲೆಕ್ಚರರ್ ಅದಾರ, OS ಒಬ್ರು ಹೇಳ್ತಾರ, DC ಒಬ್ರು ಹೇಳ್ತಾರ, ಇನ್ನೊಂದು ಸಬ್ಜೆಕ್ಟ್ ಒಬ್ರು ಹೇಳ್ತಾರ, ಜಾವಾ ಒಬ್ರು ಹೇಳ್ತಾರ, ಇಂಗ್ಲಿಷ್ ಒಬ್ರು ಹೇಳ್ತಾರ. ಇಷ್ಟು ಜನ ನನ್ನ ಹತ್ರ ಫ್ಯಾಕಲ್ಟೀಸ್ ಇದ್ದಾಗ ನಾ ಫಸ್ಟ್ ಯಾರನ್ನ ಕಳಿಸಬೇಕು? ಕ್ವೆಶ್ಚನ್ ಮಾರ್ಕ್. ಅದಕ್ಕೆ ನಾನು ಏನ್ ಮಾಡ್ತೀನಿ? I am going to take a help of timetable. I am going to draw a timetable. Monday you will first class, Tuesday you will first class, Wednesday you will first class. ಕರೆಕ್ಟ್ ಅದರಿ? ಹಾ, ಹಂಗೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಡಿಸೈಡ್ ಮಾಡ್ಬೇಕು. ಈಗ P0 ಗೆ ಕಳಿಸ್ಕೋ, P1 ಗೆ ಕಳಿಸ್ಕೋ, P2 ಕಳಿಸ್ಕೋ, P3 ಕಳಿಸ್ಕೋ. ಇದು ಡಿಸೈಡ್ ಮಾಡಾಕ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಸಮ್ ಕ್ರೈಟೀರಿಯಾಸ್ ಅನ್ನು ಯೂಸ್ ಮಾಡ್ತದೆ. ದಟ್ ಇಸ್ ಶೆಡ್ಯೂಲಿಂಗ್ ಕ್ರೈಟೀರಿಯಾಸ್ ಅಂತ ಕಲಿತೀವಿ, ಮುಂದೆ ಕಲಿತೀವಿ. ಅದು 4 ಅಲ್ಗೋರಿದಮ್ ಅನ್ನು ಯೂಸ್ ಮಾಡ್ತಿದ್ವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಬಂದಿರ್ತಾರ ಅವ್ರನ್ನ ಫಸ್ಟ್ ಕಳಿಸ್ತಾರೆ. ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾರು ಫಸ್ಟ್ ಎಂಟರ್ ಆಗಿರ್ತಾರ ರೆಡಿ ಕ್ಯೂ ಒಳಗ ಅವ್ರನ್ನ ಫಸ್ಟ್ ಕಳಿಸಿ. ರೌಂಡ್ ರಾಬಿನ್. ರೌಂಡ್ ರಾಬಿನ್ ಅಂತ ಬಂದಾಗ ಅದಕ್ಕೆ ಟೈಮ್ ಸ್ಲೈಸ್ ಅಪ್ಲೈ ಮಾಡ್ತೀವಿ, ಟೈಮ್ ಕ್ವಾಂಟಮ್ ಅಂತ ಕರಿತೀವಿ. ಈಚ್ ಪ್ರೊಸೆಸ್ ಶುಡ್ ಎಕ್ಸಿಕ್ಯೂಟ್ 2 seconds 2 seconds 2 seconds or 5 seconds 5 seconds 5 seconds or 10 seconds 10 seconds ಒಂದು ಟೈಮ್ ಅನ್ನ ಕೊಡ್ತದೆ. ಆ ಟೈಮ್ ಒಳಗಡೆ ಅದು ಒಳಗೆ ಹೋಗ್ಬೇಕು, ಹೊರಗೆ ಬರ್ಬೇಕು, ಒಳಗೆ ಹೋಗ್ಬೇಕು, ಹೊರಗೆ ಬರ್ಬೇಕು. ಅದನ್ನ ನೀವು ಮುಂದೆ ಕಲಿತೀರಿ. ಈಗ ಇದು ಯೂಸ್ ಮಾಡಕ ನಾವು ಅಜ್ಯೂಮ್ ಮಾಡ್ಕೊಳ್ಳೋಣ. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡಕತ್ತದ ಅಂದ್ರೆ ಫಸ್ಟ್ ಯಾರು ಬಂದಾರ ಅವ್ರನ್ನ ಕಳಿಸ್ತೀವಿ. ಅಜ್ಯೂಮ್ ದಟ್ ಫಸ್ಟ್ P3 ಎಂಟರ್ಸ್. P3 ಬಂದದ, ನಾ ಯಾರನ್ನ ಕಳಿಸ್ಬೇಕು? ಈಗ P3 ಅನ್ನ ಕಳಿಸಬೇಕು. ನಾನು ಕಳಿಸಕತ್ತಿಲ್ಲ ಶಾರ್ಟ್ ಟರ್ಮ್ ಶೆಡ್ಯೂಲರ್. Have you clear with it? Have you clear with it? Are you clear with the short term scheduler job? ಅದೇನ್ ಮಾಡಬೇಕು ಕೆಲಸ ಅನ್ನೋದು ಕ್ಲಿಯರ್ ಆಗಿದೆ? Have you clear? Well, after this what happens? After this what happens? It comes clear. It comes. ಏನಾಗ್ತದೆ ಅಂತಂದ್ರೆ P3 needs to be come out because it wants some IO interaction. P2 needs to be come out because it want to interact with some IO interactions. Some IO interactions. Here, what we are going to do is we will send it to IOQ. Again, it is called as IOQ because here maybe the processes are waiting. It is visible to you. It is visible to you. Is it visible to you? Yes. So after this, what happens? Again, it is going to be in the after IO, it is going to be in the ready queue. ಇದಕ್ಕೆ ಏನಂತ ಕರಿತೀವಿ ನಾವು? ರೆಡಿ ಕ್ಯೂ ಹೋಗ್ತದೆ ಅಂತ ಹೇಳ್ತೀವಿ. P3 ಏನೋ IO ಡಿವೈಸಸ್ ಇಂಟರಾಕ್ಷನ್ ಬೇಕು, ಅದಕ್ಕೆ ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ಎಲ್ಲಿ ಇರ್ತದೆ? IO ಕ್ಯೂ ಒಳಗಡೆ ಇರ್ತದೆ. IO ಕ್ಯೂ ಒಳಗಡೆ ಇರ್ತದೆ. ಗೊತ್ತಾಗದ? IO ಕ್ಯೂ ಒಳಗಡೆ ಇರ್ತದೆ. ಈಗ ಇನ್ನೊಂದು ಶೆಡ್ಯೂಲರ್ ಬಗ್ಗೆ ಕಲಿಬೇಕಾ ನಾನು? ದಟ್ ಇಸ್ MTS. ಇದೊಂದು ಪ್ರೊಸೆಸ್. IO ಇವೆಂಟ್ ಬೇಕಾಗಿತ್ತು, ಇದಕ್ಕೆ ನಾವು ಕೀಬೋರ್ಡ್ ಪ್ರೆಸ್ ಮಾಡಬೇಕಾಗಿತ್ತು, ಕೀಬೋರ್ಡ್ ಪ್ರೆಸ್ ಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ತು ಅಂತಂದ್ರ ಹೊರಗೆ ಬಂತು, IO ಒಳಗೆ ವೇಟ್ ಮಾಡ್ತೀವಿ. ಈಗ P2 ಬರುತ್ತೆ. P2 ಬಂತು. P3 ಎಲ್ಲದ? ಈಗ ಇಲ್ಲ P3. ಸೊ CPU ಖಾಲಿ ಉಳಿಬಾರ್ದು. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತೈತಿ? ಇಲ್ಲಿ ನೆಕ್ಸ್ಟ್ ಯಾರು ಹೋಗ್ಬೇಕಂತ ಡಿಸೈಡ್ ಮಾಡ್ತೈತಿ. P2 ನ ಕಳಿಸ್ತೈತಿ.
P2 ಬಂದ ತಕ್ಷಣ see here the short term scheduler is going to decide if CPU is idle, there is a waste of time because P3 is in IOQ. So what short term scheduler is going to do? It is going to assign the P2 for CPU. What happens here? Next ಏನಾಗುತ್ತೆ ಅಂತಂದ್ರೆ P2 ಬದಲಿ P2 ಎಕ್ಸಿಕ್ಯೂಟ್ ಆಗ್ತಿರ್ತದ P2 ಎಕ್ಸಿಕ್ಯೂಟ್ ಆಗ್ತಿರ್ತದೆ ನಾನು ಲಾಂಗ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತದೆ ಅಂದ್ರೆ P4 ಅನ್ನ ತಗೊಂಡ್ಬಂದು ಇಲ್ಲಿ ಹಾಕ್ತದೆ ಲಕ್ಷ್ಯರಿ P4 ಅನ್ನ ತಂದು ಇಲ್ಲಿ ಹಾಕ್ತದೆ ಈಗ ಒಳಗೆ ಯಾರು ಎಕ್ಸಿಕ್ಯೂಟ್ ಆಗತ್ತಾರ P2 ಎಕ್ಸಿಕ್ಯೂಟ್ ಆಗತ್ತೆ ಇಲ್ಲೊಬ್ರು ಬಂದ್ರು P4 ಇಲ್ಲಿ P4 ಬಂದ್ರು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತದೆ ಅಂದ್ರೆ ಅವಾಗ ಜಾಬ್ ಈ ಕ್ಯೂ ಅನ್ನ ಚೆಕ್ ಮಾಡ್ತಿರ್ತದೆ ಯಾವ್ದರ ಪ್ರೊಸೆಸ್ ಬಂತ ಚೆಕ್ ಮಾಡ್ತಿರ್ತದೆ ಬಂತಿಲ್ಲ ಪ್ರೊಸೆಸ್ ಬಂತು ಅಂತಂದ್ರೆ ಈ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತದೆ ಅಂದ್ರೆ ವಿಚಾರ ಮಾಡ್ತದೆ P2 ಗಿಂತ P4 ಇಂಪಾರ್ಟೆಂಟ್ ಐತಾ P4 ದ ಎಕ್ಸಿಕ್ಯೂಷನ್ ಟೈಮ್ 1 ಮಿನಿಟ್ ಅದ P2 ದ ಎಕ್ಸಿಕ್ಯೂಷನ್ ಟೈಮ್ 3 ಮಿನಿಟ್ಸ್ ಅದ ಈ ಕಳ್ಸಿನ P2 ಅಂದ್ರೆ ಇದು ಒಂದ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಈಸಿಯಾಗಿ ಮುಗಿಬಹುದಾ ಒಂದೇ ನಿಮಿಷದೊಳಗೆ ಮುಗಿತದ ಅದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತೀನಿ ಅಂದ್ರೆ ನೋಡ್ಬಿಟ್ಟು ನೀನು ಸಸ್ಪೆಂಡ್ ಆಗು ಒಂದು ಮೆಸೇಜ್ ಬಂದಿಲ್ಲ ಸಸ್ಪೆಂಡ್ ಆಗು ಯಾಕಂತಂದ್ರೆ P4 ಬರಾಕತ್ತಿ ಎಸ್ ಈಗ ಮೆಸೇಜ್ ಅಂತ ಸಿಕ್ತು ಸ್ವಾಪ್ ಔಟ್ ಮಾಡ್ಬೇಕಲ್ಲ ಈಗ ಯಾವ್ದನ್ನ P2 ನ ಸ್ವಾಪ್ ಔಟ್ ಮಾಡ್ಬೇಕಲ್ಲ ಇಲ್ಲ ಅಂತ ಕೊಡಕ್ ಬರಂಗಿಲ್ಲ IO ಇನ್ಫಾರ್ಮೇಶನ್ ಬೇಕಾಗಿಲ್ಲ ಅದಕ್ಕೆ IO ಇನ್ಫಾರ್ಮೇಶನ್ ಸಲುವಾಗಿ ಹೊರಗೆ ಬಂದಿಲ್ಲ ಇನ್ನೊಂದು ಪ್ರೊಸೆಸ್ ಒಳಗೆ ಹಾಕ್ಲಿಕ್ಕೆ ಶಾರ್ಟ್ ಟರ್ಮ್ ಶೆಡ್ಯೂಲರ್ ರಿಮೂವ್ ಮಾಡಕತ್ತಿ ಬಟ್ ಅದು ರಿಮೂವ್ ಮಾಡಕ್ ಬರಂಗಿಲ್ಲ ಶಾರ್ಟ್ ಟರ್ಮ್ ಶೆಡ್ಯೂಲರ್ ರಿಮೂವ್ ಮಾಡಕ್ ಬರಂಗಿಲ್ಲ ಅದನ್ನ ಸ್ವಾಪ್ ಔಟ್ ಮಾಡೋರು ಯಾರು ಅಂತಂದ್ರೆ ಸ್ವಾಪ್ ಔಟ್ and swapping ಏನ್ ಸ್ವಾಪ್ ಔಟ್ ಮಾಡಾಕತ್ತೀನಿ ಅಲ್ಲಿ P2 ನ ಸ್ವಾಪ್ ಔಟ್ ಮಾಡಾಕತ್ತೀನಿ ತೆಗೆಯಕತ್ತೀನಿ ಹೊರಗೆ ಸ್ವಾಪ್ ಔಟ್ ಅಂದ್ರೆ ಏನು ಸ್ವಾಪ್ ಅಂದ್ರೆ ಏನ್ರಿ ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇಲ್ಲಿದ್ದಂತ ಪಾಯಿಂಟ್ ಈ ಕಡೆ ಬಂತು ಅಂದ್ರೆ ಸ್ವಾಪ್ ಆಯ್ತು ಅಂತ see here I'm having a watch here I'm having a marker here ಸ್ವಾಪ್ ಮಾಡಿದಾರೆ ಅಂದ್ರೆ ಪ್ಲೇಸ್ ಚೇಂಜ್ ಮಾಡಿದಾರೆ ಈಗ ಸ್ವಾಪ್ ಔಟ್ ಮಾಡೋ ಕೆಲಸ ಸ್ವಾಪಿಂಗ್ ಮಾಡೋ ಕೆಲಸ ದಟ್ ಈಸ್ ಅ ಮಿಡ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತಿಲ್ಲ ರನ್ನಿಂಗ್ ಪ್ರೋಸೆಸ್ ಅನ್ನ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಅಂದ್ರೆ ಸ್ವಾಪ್ ಔಟ್ ಮಾಡಬೇಕು ಸ್ವಾಪ್ ಔಟ್ ಅಂದ್ರೆ ಸ್ವಾಪಿಂಗ್ ಅಂದ್ರೆ ಏನು ಹೊಳ ವಾಪಸ್ ಕಳಿಸೋದು ಸ್ವಾಪಿಂಗ್ ಮಾಡೋದು ಯಾರ ಕೆಲಸ ಅದು ಮಿಡ್ ಟರ್ಮ್ ಶೆಡ್ಯೂಲರ್ ಕೆಲಸ ಸ್ವಾಪ್ ಔಟ್ ಆದ್ಮೇಲೆ ಎಲ್ಲಿ ಬರ್ತದ್ರಿ ಸರ್ ಅದು P2 ಎಲ್ಲಿ ಬರ್ತದ್ರಿ ಸ್ವಾಪ್ ಔಟ್ ಮಾಡಿದ್ರಿ ಒಪ್ಕೋತೀವಿ ಸ್ವಾಪ್ ಔಟ್ ಆಗ್ತದೆ ನಂತರ ಏನ್ ಸರ್ ಅಲ್ಲಿ ನಿಂತಿರ್ತಿದ್ದೆ ಇಲ್ಲ ಅದು ಬರೋದು ಎಲ್ಲಿ ಗೊತ್ತಾ ಮಾತು ವಾಪಸ್ ರೆಡಿ ಅದು ಬರೋದು ಎಲ್ಲಿ ಗೊತ್ತಾ ರೆಡಿ ಕ್ಯೂ ಒನ್ಸ್ ಅಗೇನ್ ಈಗ ನೋಡ್ರಿ ಪೂರಾ ನೋಡ್ರಿ ಜಾಬ್ ಕ್ಯೂ ಅಂದ್ರೆ LTS ಪ್ರೊಸೆಸ್ ಅನ್ನ ತಗೊಂಡ್ ಬರ್ತೈತಿ ರೆಡಿ ಕ್ಯೂ ಒಳಗೆ ಹಾಕ್ತದ ರೆಡಿ ಕ್ಯೂ ಅಂದ್ರೆ ಯಾರು ಚೂಸ್ ಮಾಡ್ಕೊತಾರ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಚೂಸ್ ಮಾಡ್ಕೊತೈತಿ ಚೂಸ್ ಮಾಡಕ್ ಒಂದಿಷ್ಟು ಕ್ರೈಟೀರಿಯಾಸ್ ಅದಾವ LTS ಇನ್ ಜಾಬ್ ಹೆಂಗ್ ಚೂಸ್ ಮಾಡ್ತದ ಮಿಕ್ಸ್ಡ್ ಜಾಬ್ ಇರಬೇಕು ದಟ್ ಇಸ್ IO ಬೌಂಡ್ ಪ್ಲಸ್ CPU ಬೌಂಡ್ ಎರಡೂ ಇರಬೇಕು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಹೆಂಗ್ ಡಿಸೈಡ್ ಮಾಡ್ತದ ಬೇಸ್ಡ್ ಆನ್ ದ ಕ್ರೈಟೀರಿಯಾಸ್ ಆ ಕ್ರೈಟೀರಿಯಾಸ್ ಅನ್ನ ನಾವು ಮುಂದೆ ಕಲಿತೀವಿ ಫಾರ್ ಎಕ್ಸಾಂಪಲ್ ಯಾವ್ದು ಫಸ್ಟ್ ಬಂದಿರ್ತೈತೋ ಅದನ್ನ ಫಸ್ಟ್ ಕಳಿಸೋದು ಇದು ಕ್ರೈಟೀರಿಯಾ ಇನ್ ಕೇಸ್ ಏನಾಗ್ತದೆ ಅಂದ್ರೆ ಯಾವ್ದಾರ IO ಸಲ ಹೊರಗೆ ಬರ್ಬೇಕಾಗಿತ್ತು ಅಂದ್ರೆ ಎಲ್ಲಿ ಕಳಿಸ್ತದ IOQ ಕಳಿಸ್ತದೆ ಯಾರು STS ಇಫ್ ಅದನ್ನ ಹೊರಗೆ ತಗೊಂಡ್ ಬಂದ್ರೆ ರೆಡಿ ಕ್ಯೂ ವಾಪಸ್ ಕಳಿಸ್ಬೇಕು ಯಾಕಂದ್ರೆ ಆ ಪ್ರೊಸೆಸ್ ಬಗ್ಗೆ ಇನ್ನೊಂದು ಪ್ರೊಸೆಸ್ ಬಹಳ ಇಂಪಾರ್ಟೆಂಟ್ ಆಗಿಸಿ ಅವಾಗ ಯಾರು ಹೆಲ್ಪ್ ಮಾಡ್ತಾರೆ ನಮ್ಗೆ ಸ್ವಾಪ್ ಔಟ್ ಮಾಡಕ ಸ್ವಾಪಿಂಗ್ ಮಾಡಕ ವಾಟ್ ಇಸ್ ದ ವರ್ಕ್ ಆಫ್ MTS ದಟ್ ಇಸ್ ಮಿಡ್ ಟರ್ಮ್ ಶೆಡ್ಯೂಲರ್ swapping out of the process and swapping in of the process ತಿಳಿತದ್ರಿ P2 ಅನ್ನ ಏನ್ ಮಾಡಕತ್ತೈತಿ MTS ಸ್ವಾಪ್ ಔಟ್ ಮಾಡಕತ್ತೈತಿ P4 ಅನ್ನ ಏನ್ ಮಾಡಕತ್ತೈತಿ ಸ್ವಾಪಿಂಗ್ ಮಾಡಕತ್ತೈತಿ ಎಕ್ಸ್ಚೇಂಜ್ ಮಾಡಕತ್ತೈತಿ this is the work of schedulers and this is the diagram for the schedulers you need to draw this diagram if you ask for the examination question describe the various types of schedulers along with the work you need to draw this diagram long term scheduler short term scheduler mid term scheduler ಮೂರುದದ್ದು ಕೆಲಸ ಅರ್ಥ ಆಗ್ಯಾವ ಶೆಡ್ಯೂಲರ್ಸ್ ಅರ್ಥ ಆಗ್ಯಾವ ನಿಮ್ಗ
Very good, very good. If it is clear, I'm going to wrap it. One most important question we are going to discuss on the schedulers. It asks so many times in the examination. It asked in the examination so many times. What is that question, sir? What is that question? It's going to ask difference between. It's going to ask difference between schedulers. For 5 months. He may ask long-term scheduler, he may ask short-term scheduler. Difference between a long-term scheduler and short-term scheduler. Difference between a long-term scheduler and mid-term scheduler. Difference between a short-term scheduler and mid-term scheduler. He may ask. So ಎಲ್ಲವನ್ನ ಡಿಫರೆನ್ಶಿಯೇಟ್ ಹೆಂಗ್ ಮಾಡ್ಕೋತಾ ಹೋಗ್ತೀರಿ? ನಾವು ಇಷ್ಟತನ ಕಲ್ತಿದ್ರ ಮೇಲೆನೇ ಡಿಫರೆನ್ಶಿಯೇಟ್ ಮಾಡ್ಬೇಕಾ? ಸೊ ಅದೇ ಡಿಫರೆನ್ಶಿಯೇಟ್ ಅನ್ನ ಹೆಂಗ್ ಮಾಡ್ಕೋತ ಹೋಗುದು ಅಂತ ಹೇಳಿದ್ರೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಹಾಕಿ ತೋರಿಸ್ತೀನಿ ನಾನು. ಒಂದಷ್ಟು ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಸೊ ಫಸ್ಟ್ ಏನ್ ಮಾಡೋಣ ಅಂತಂದ್ರ ಒಂದಷ್ಟು ಬ್ಲಾಕ್ಸ್ ಅನ್ನ ಹಾಕೊಳ್ಳೋಣ ಅಂತ. ಏನಂತ ಫ್ಯಾಕ್ಟರ್ಸ್ ಎದರ ಬೇಸ್ ಮೇಲೆ ನಾವು ಡಿವೈಡ್ ಮಾಡ್ಕೋತೀವಿ, ದಟ್ ಇಸ್ ಡಿಫರೆನ್ಶಿಯೇಟ್ ಮಾಡ್ಕೋತೀವಿ. ಏನ್ ಹಾಕೋಬೇಕು ನಾ ಇಲ್ಲಿ? ಫ್ಯಾಕ್ಟರ್ಸ್. ಒಂದೇದೇನು ನನಗೆ ಫ್ಯಾಕ್ಟರ್, ಒಂದೇದೇನು ನನಗೆ ಫ್ಯಾಕ್ಟರ್ಸ್, ದಟ್ ಇಸ್ ಫ್ಯಾಕ್ಟರ್ಸ್. long-term scheduler. Next is short. Third one is MTS. ಲಕ್ಷದಲ್ಲಿ ಒಂದು 8 ನಿಮಿಷ ಟೈಮ್ ಅದ ನಮ್ಮ ಹತ್ರ. 8 ರಿಂದ 9 ನಿಮಿಷ ಟೈಮ್ ಅದ. We will discuss the 5 points here. One is there any alternative names for these long term, short term and mid term schedulers? ಇದನ್ನ ಮತ್ತೇನಾದ್ರೂ ಕರಿಬೋದಾ ನಾವು? ಕರಿಬೋದಿಲ್ರಿ. ಅಲ್ಟರ್ನೇಟಿವ್ ನೇಮ್ಸ್ ಹೇಳಿನಿ ನಿಮಗ. ಏನಂತ ಹೇಳಿನಿ ನಾನು? ಏನಂತ ಹೇಳಿನಿ? ಇಲ್ಲಿ ಅಲ್ಟರ್ನೇಟಿವ್ ನೇಮ್ಸ್ ಅಂದ್ರೆ ಗೊತ್ತಾಗ್ತದಿಲ್ಲ, ಬೇರೆ ಹೆಸರೇ ಕರಿಬೋದಾ ಅದನ್ನ? What is a long term scheduler is going to do? It is going to pick the jobs and it is going to put it in the ready machine, that is a ready queue. Then it is called as job scheduler. ಏನಂತ ಕರಿಬಹುದು ನಾವು ಅದನ್ನ? ಜಾಬ್ ಶೆಡ್ಯೂಲರ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಏನ್ ಮಾಡ್ತದ? ರೆಡಿ ಕ್ಯೂ ದಿಂದ ಸಿಪಿಯು ಹೋಯ್ತು, ರೆಡಿ ಕ್ಯೂ ದಿಂದ ಪ್ರೊಸೆಸಸ್ ಅನ್ನ ಹೋಯ್ತು ಸಿಪಿಯು ಬಿಡ್ತದ. ಕಂಪ್ಲೀಟ್ಲಿ ಯಾರನ್ನ ಮ್ಯಾನೇಜ್ ಮಾಡಕತ್ತತೆ? ಸಿಪಿಯು ಅನ್ನ ಮ್ಯಾನೇಜ್ ಮಾಡಕತ್ತದ. ಸಿಪಿಯು ಒಳಗೆ ಯಾವ್ದಾರ ಪ್ರೊಸೆಸ್ ಹೊರಗೆ ಹೋಗ್ಬೇಕು ಅಂದ್ರೆ ಯಾರನ್ನ ಕೇಳಬೇಕು? ಅದು ಶಾರ್ಟ್ ಟರ್ಮ್ ಶೆಡ್ಯೂಲರ್. ಅದಕ್ಕೆ ನಾ ಏನಂತ ಕರಿಬಹುದು? ಸಿಪಿಯು ಶೆಡ್ಯೂಲರ್ ಅಂತ ಕರಿಬಹುದು. ಏನಂತ ಕರಿಬಹುದು? ಸಿಪಿಯು ಶೆಡ್ಯೂಲರ್ ಅಂತ ಕರಿಬಹುದು. MTS ಕೆಲಸ ಏನ್ರಿ? ಸ್ವಾಪಿಂಗ್ ಮಾಡೋದು, ಸಪೋರ್ಟ್ ಮಾಡೋದು, ಸ್ವಾಪಿಂಗ್ ಮಾಡೋದು, ಸಪೋರ್ಟ್ ಮಾಡೋದು. ಅದಕ್ಕೆ ಏನಂತ ಕರಿಬಹುದು ನಾನು? ಸ್ವಾಪಿಂಗ್ ಶೆಡ್ಯೂಲರ್ಸ್. ಏನಂತ ಕರಿಬಹುದು? ಸ್ವಾಪಿಂಗ್ ಶೆಡ್ಯೂಲರ್ಸ್. ಯಸ್. ಫಸ್ಟ್ ಡಿಫರೆನ್ಶಿಯೇಷನ್ ಏನ್ ಮಾಡಕತ್ತೀವಿ ಅಂದ್ರ ಫ್ಯಾಕ್ಟರ್ ಬೇಸ್ಡ್ ಡಿಫರೆನ್ಶಿಯೇಷನ್. ಅಲ್ಟರ್ನೇಟಿವ್ ನೇಮ್ಸ್ ಏನ್ರಿ ಅದಾವ? ಲಾಂಗ್ ಟರ್ಮ್ ಶೆಡ್ಯೂಲರ್ ಗೆ ಜಾಬ್ ಶೆಡ್ಯೂಲರ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಗೆ ಸಿಪಿಯು ಶೆಡ್ಯೂಲರ್ ಅಂತ ಕರಿತೀವಿ. MTS ಮಿಡ್ ಟರ್ಮ್ ಶೆಡ್ಯೂಲರ್ ಗೆ ಸ್ವಾಪಿಂಗ್ ಶೆಡ್ಯೂಲರ್ಸ್ ಅಂತ ಕರಿತೀವಿ. ಕ್ಲಿಯರ್ ಇಟ್ ಇಸ್? ಕ್ಲಿಯರ್ ಆಯ್ತ್ರಿ? ಕ್ಲಿಯರ್ ಆಯ್ತಾ ಇಲ್ಲ? Clear I think? Yes. Next factor is speed. How much speed the long-term scheduler is going to take? There is a greater speed, there is a lesser speed. There is a lesser speed compared to the short term. Speed ಅಂದ್ರೆ ಏನು? ಎಷ್ಟು ಸ್ಪೀಡ್ ಆಗಿ ಜಾಬ್ ಅನ್ನ ಪಿಕ್ ಮಾಡ್ಕೊಂಡು ರೆಡಿ ಕ್ಯೂ ಒಳಗೆ ಹಾಕಿರ್ತೀವಿ. Lesser speed, less speed comparatively with
SDS. ಇದ್ರದ್ದು ಸ್ಪೀಡ್ ಲೆಸ್ ಐತಿ ಯಾಕಂತಂದ್ರೆ ಎಲ್ಲಾ ಜಾಬ್ಸ್ ಅನ್ನ ಹುಡುಕಾಡ್ಕೊಂಡು ಯಾವ ಚಲೋ ಅದಾವ ಮಿಕ್ಸ್ಡ್ ಜಾಬ್ ಯಾವ ಅದಾವ ಅಂತ ಹುಡುಕಾಡ್ಕೊಂಡು ಅಸೈನ್ ಮಾಡ್ಬೇಕಾದ್ರೆ ಬಹಳಷ್ಟು ಟೈಮ್ ತಗೋತದ. ಸೊ ಅಲ್ಲಿ ಟೈಮ್ ತಗೊಳ್ತಿದ್ರೆ ಸ್ಪೀಡ್ ಏನಿದೆ ಸ್ಪೀಡ್ ವೇರಿ ಆಗ್ತದೆ, ಕಡಿಮೆ ತಗೋತದ. ಈಗ ಶಾರ್ಟ್ ಟರ್ಮ್ ಶೆಡ್ಯೂಲರ್ ಗೆ ಎಲ್ಲಾ ರೆಡಿಮೇಡ್ ಫುಡ್ ಎಲ್ಲ ರೆಡಿನೇ ಐತಿ, ತಗೊಳ್ಳೋದು ಒಯ್ದಾಕು ತಗೊಳ್ಳೋದು ಒಯ್ದಾಕು ಟೈಮ್ ಸ್ಪೀಡ್ ಇಸ್ ಗ್ರೇಟರ್ ಹಿಯರ್, ಗ್ರೇಟರ್ ಸ್ಪೀಡ್. ವಾಟ್ ಅಬೌಟ್ ಅ ಮಿಡ್ ಟರ್ಮ್ ಶೆಡ್ಯೂಲರ್? ಇದು ಲೆಸರ್ ಸ್ಪೀಡ್ ನು ಆಗಂಗಿಲ್ಲ, ಗ್ರೇಟರ್ ಸ್ಪೀಡ್ ನು ಆಗಲ್ಲ. ಇನ್ ಬಿಟ್ವೀನ್ ದ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಸ್ಪೀಡ್. ಏನ್ ಬರಿಬೇಕು ಮೇಲೆ ಇನ್ ಬಿಟ್ವೀನ್ ಅಂದ್ರೆ ಇದು ಫಾಸ್ಟರ್ ಇಲ್ಲ ಲೆಸರ್ ಇಲ್ಲ, ಹೆಂಗ್ ಡಿಫೈನ್ ಮಾಡ್ತೀರಿ ಅಂದ್ರೆ ಇನ್ ಬಿಟ್ವೀನ್ ಸ್ಪೀಡ್ ಆಫ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂಡ್ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಇನ್ ಬಿಟ್ವೀನ್ ಇರ್ತದೆ. ಲಾಂಗ್ ಟರ್ಮ್ ಶೆಡ್ಯೂಲರ್ ಲೇಟ್ ಮಾಡ್ತತಿ, ಶಾರ್ಟ್ ಟರ್ಮ್ ಶೆಡ್ಯೂಲರ್ ಸ್ಪೀಡ್ ಐತಿ, ಆದ್ರೆ ಇನ್ ಬಿಟ್ವೀನ್ ಅಂದ್ರೆ ಇದು ಲೆಸರ್ ಇಲ್ಲ ಗ್ರೇಟರ್ ಇಲ್ಲ. ಸ್ಪೀಡ್ ಬಗ್ಗೆ ಅರ್ಥ ಆಗ್ತದೆ, ಇವೆರಡು ಪಾಯಿಂಟ್ಸ್ ಅರ್ಥ ಆಗ್ಯಾವ, ಇವೆರಡು ಡಿಫರೆನ್ಸಿಯೇಷನ್ ಅರ್ಥ ಆಗ್ಯಾವ. ರೈಸ್ ಯುವರ್ ಹ್ಯಾಂಡ್ಸ್. ಇನ್ನೊಂದಿಷ್ಟು ಫ್ಯಾಕ್ಟರ್ಸ್ ಅದಾವ, we cannot complete those things. I'm going to complete it in next class. ಎರಡು ಪಾಯಿಂಟ್ಸ್ ಅರ್ಥ ಆಗವ ಅನ್ಕೋತೀನಿ ನಾನು, ಎರಡು ಪಾಯಿಂಟ್ಸ್ ಅರ್ಥ ಆಗವ. Is there any doubt? You can raise the doubt. If there is no doubt, I am going to discuss one more point. ಅಂದ್ರೆ 3 ರಿಂದ 4 ಪಾಯಿಂಟ್ ಆಗಿಬಿಡ್ತಾವ. Can I discuss one more point? Raise your hand. Can I discuss one more point? Still I am having 4 minutes. Yes. I am going to discuss the purpose. ಉದ್ದೇಶ. ಈ ಎಲ್ಲ ನೀವೇ ಬರೀಬಹುದು. ಎಕ್ಸ್ಪ್ಲನೇಷನ್ ಕೇಳಿದ್ರಿ ಅಂತಂದ್ರೆ, ಎಕ್ಸ್ಪ್ಲನೇಷನ್ ಅರ್ಥ ಆಗಿತ್ತು ಅಂದ್ರೆ ಎಲ್ಲವನ್ನು ನೀವೇ ಬರೀತೀರಿ. ಫ್ಯಾಕ್ಟರ್ಸ್ ಆಲ್ಟರ್ನೇಟಿವ್ ನೇಮ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಏನು ಜಾಬ್ ಶೆಡ್ಯೂಲರ್ ಅಂತೀವಿ, ಸಿಪಿಯು ಶೆಡ್ಯೂಲರ್ ಅಂತೀವಿ, ಸ್ಟಾಫಿಂಗ್ ಶೆಡ್ಯೂಲರ್ ಅಂತೀವಿ. ಸ್ಪೀಡ್ ಇದು ಲೆಸರ್ ಸ್ಪೀಡ್ ಇರ್ತದೆ ಅಂತ ಹೇಳಿ, ಇದಕ್ಕಿಂತ ಜಾಸ್ತಿ ಸ್ಪೀಡ್ ಇದು ಇರ್ತದೆ. ಇನ್ ಬಿಟ್ವೀನ್ ಏನಿರ್ತದ ಅಂದ್ರೆ ಈ ಕಡೆ ಸ್ಪೀಡ್ ನು ಅಲ್ಲ, ಈ ಕಡೆ ಜಾಸ್ತಿ ಸ್ಪೀಡ್ ನು ಅಲ್ಲ, ಈ ಕಡೆ ಲೆಸರ್ ಕಡಿಮೆನೂ ಸ್ಪೀಡ್ ಇಲ್ಲ, ಇನ್ ಬಿಟ್ವೀನ್ ಅದ. ಸ್ವಾಪಿಂಗ್ ಸ್ವಾಪ್ ಔಟ್ ಮಾಡಕ್ಕೆ ಪರ್ಪಸ್ ಏನ್ ನನಗಿಲ್ಲಿ? ಲಾಂಗ್ ಟರ್ಮ್ ಶೆಡ್ಯೂಲರ್ ಎದಕ್ಕೆ ಯೂಸ್ ಮಾಡ್ತೀವಿ? ಪರ್ಪಸ್ ಟು ಸೆಲೆಕ್ಟ್ ದ ಜಾಬ್ಸ್ ಫ್ರಮ್ ಜಾಬ್ ಕ್ಯೂ. ಅದ್ರ ಉದ್ದೇಶ ಅದೇ ಅಲ್ರಿ. ಜಾಬ್ ಕ್ಯೂ ಇದ್ರೆ ಜಾಬ್ ತಗೊಂಡು ಬರುದು. ಅದ್ರ ಪರ್ಪಸ್ ಏನು? ಎದಕ್ಕೆ ಕಂಡು ಹಿಡಿದೀವಿ ಅದನ್ನ? ಜಾಬ್ ಕ್ಯೂ ಇದ್ರೆ ಜಾಬ್ ಅನ್ನ ತಗೊಂಡು ಬರಕ್ಕೆ. ವಾಟ್ ಈಸ್ ಅ ಶಾರ್ಟ್ ಟರ್ಮ್ ಶೆಡ್ಯೂಲರ್? Assign CPU for process. ಏನ್ ಕೆಲಸ ಮಾಡ್ತದ? Assign CPU for processors which are in ready queue. ಅರ್ಥ ಆಗ್ಲಿಕ್ಕತ್ತದ? What is the purpose of that is mid-term scheduler here? ಏನ್ ಪರ್ಪಸ್ ಅಂತಂದ್ರ it can reintroduce the process into memory and its execution can be continued. That is ಏನ್ ಮಾಡ್ತದ ಅಂತಂದ್ರ ಒಂದು ಪ್ರೊಸೆಸ್ ಏನ್ ಮಾಡ್ತದ, ಇಲ್ಲಿ ನಡೀತಿರ್ತದ CPU ಒಳಗ, ಅದನ್ನ ಹೊಳ್ಳಿ ರೆಡಿ ಮೆಮರಿ ಮತ್ತೆ ಹೊಳ್ಳಿ ಅದನ್ನ ಕಂಟಿನ್ಯೂ ಮಾಡೋದು. ಇದ್ರ ಉದ್ದೇಶ ಇದನ್ನ ಸಸ್ಪೆಂಡ್ ಮಾಡೋದು ಮತ್ತೆ ಹೊಳ್ಳಿ ರಿಸ್ಟಾರ್ಟ್ ಮಾಡೋದು. ಯಾರ ಉದ್ದೇಶ? ಮಿಡ್ ಟರ್ಮ್ ಶೆಡ್ಯೂಲರ್. ಏನಂತ ಬರೀಬಹುದು? reintroducing a process to memory and continue the execution. Reintroducing a process to memory and continue the execution. ಈ ಮೂರು ಪಾಯಿಂಟ್ ಅರ್ಥ ಆಗ್ಯಾವ ಅಂತ ಅನ್ಕೋತೀನಿ ನಾನು. Have you understood the 3 points? Have you understood the 3 points? Okay, in the next session we are going to complete 2 more points are there.
After completing, we are having one more concept called scheduling criteria. 2 marks question on preemptive andre ಏನು non preemptive andre ಏನು ಆಮೇಲೆ scheduling criteria ಅಂತ scheduling criteria that we are going to discuss. Okay, your notes will be given after completion of this chapter. Thank you. This will be continuing in the next class. Okay, after that we are going to immediately scheduling algorithms. Within a 3 to 4 class we are going to jump for the scheduling algorithms. That is a very interesting topics. There we are having a problems. Okay, thank you for attending class. We will get a notes by 2 days. Within a 2 days I'm going to send the notes. I'm modifying that. Within a 2 days I'm going to Aqua side X. Thank you.